ಭಾದ್ರಪದ ಮಾಸದಲ್ಲಿ ಈ 4 ವಸ್ತುಗಳನ್ನು ತುಳಸಿಗೆ ನೀಡಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿ. ಹಿಂದೂ ಕ್ಯಾಲೆಂಡರ್ನ 6ನೇ ತಿಂಗಳನ್ನು ಗುರುತಿಸುವ ಈ ಮಂಗಳಕರ ತಿಂಗಳು ತುಳಸಿ ಗಿಡವನ್ನು ಗೌರವಿಸಲು ಸೂಕ್ತವೆಂದು ಹೇಳುತ್ತಾರೆ. ಇದನ್ನು ಲಕ್ಷ್ಮೀ ದೇವತೆಯ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಇದೀಗ ಭಾದ್ರಪದ ಮಾಸ ಆರಂಭವಾಗಿದೆ. ಈ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಭಾದ್ರಪದ ಮಾಸದಲ್ಲಿ ತುಳಸಿಗೆ ಇವುಗಳನ್ನು ಅರ್ಪಿಸಿದರೆ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ. ನಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತದೆ. ಈ ಕಾರಣಕ್ಕಾಗಿ ಜನರು ಆಯಾ ಸಮಸ್ಯೆಗಳಿಗೆ ಅನುಗುಣವಾಗಿ ಆಯಾ ದೇವರ ಪೂಜೆಯನ್ನು ವಿಧಿವಿಧಾನಗಳ ಪ್ರಕಾರ ಮಾಡುತ್ತಾರೆ. ಜನರು ಹೆಚ್ಚಾಗಿ ಪೂಜಿಸುವ ದೇವರು ಮತ್ತು ದೇವತೆಗಳಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯು ಪ್ರಮುಖಳು. ಯಾರು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೋ ಅವರು ತಮ್ಮ ಮನೆಯಲ್ಲಾಗಿರಬಹುದು ಅಥವಾ ಜೀವನದಲ್ಲಾಗಿರಬಹುದು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಿಲ್ಲ ಎನ್ನುವ ನಂಬಿಕೆ ಇದೆ. ಅದೇ ರೀತಿ ತುಳಸಿ ಗಿಡವು ಲಕ್ಷ್ಮೀ ದೇವಿಯ ಸಂಕೇತವಾಗಿದೆ. ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಹೇಗೆ ಸಂಪತ್ತು ಆಗಮಿಸುತ್ತದೆಯೋ ಹಾಗೆ ತುಳಸಿಯನ್ನು ಪೂಜಿಸುವುದರಿಂದಲೂ ವ್ಯಕ್ತಿಯು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಎನ್ನುವ ನಂಬಿಕೆ. ಪ್ರಸ್ತುತ ಶ್ರಾವಣ ಮಾಸ ಮುಕ್ತಾಯಗೊಂಡು ಭಾದ್ರಪದ ಮಾಸ ಆರಂಭವಾಗಿದೆ. ಈ ಮಾಸದಲ್ಲಿ ತುಳಸಿ ಪೂಜೆಗೆ ವಿಶೇಷ ಮಹತ್ವವಿದೆ. ಈ ತಿಂಗಳಲ್ಲಿ ತುಳಸಿಗೆ ಕೆಲವು ವಸ್ತುಗಳನ್ನು ಅರ್ಪಿಸಿದರೆ ಅದು ನಿಮಗೆ ಶುಭ ಫಲಿತಾಂಶವನ್ನು ನೀಡುತ್ತದೆ. ಭಾದ್ರಪದ ಮಾಸದಲ್ಲಿ ನಾವು ತುಳಸಿಗೆ ಯಾವೆಲ್ಲ ವಸ್ತುಗಳನ್ನು ಹೇಗೆ ಅರ್ಪಿಸಬೇಕು ಎಂಬುದನ್ನು ನೋಡೋಣ. ಕರ್ಪೂರ. ಭಾದ್ರಪದ ಮಾಸದಲ್ಲಿ ಕರ್ಪೂರವನ್ನು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿಟ್ಟು ಪುಡಿ ಮಾಡಿ ನಂತರ ಈ ಪುಡಿಯನ್ನು ಪ್ರತಿದಿನ ಸಂಜೆ ತುಳಸಿ ಗಿಡಕ್ಕೆ ಅರ್ಪಿಸಿ. ನೆನಪಿರಲಿ, ಕೇವಲ 1 ಚಿಟಿಕೆಯಷ್ಟು ಅರ್ಪಿಸಿದರೆ ಸಾಕು. ಈ ರೀತಿ ತುಳಸಿಗೆ ಕರ್ಪೂರದ ಪುಡಿಯನ್ನು ಅರ್ಪಿಸುವುದರಿಂದ ನಮ್ಮಲ್ಲಿ ಯಾವುದೇ ರೀತಿಯಾದ ದೋಷವಿದ್ದರೂ ಅದು ನಿವಾರಣೆಯಾಗುತ್ತದೆ. ಆದರೆ ಸ್ನಾನ ಮಾಡಿ ಶುದ್ಧರಾದ ಬಳಿಕವೇ ನೀವು ಈ ಕೆಲಸವನ್ನು ಮಾಡಬೇಕೆಂಬುದು ನೆನಪಿರಲಿ. ಶ್ರೀಗಂಧ. ಈ ಪವಿತ್ರ ಮಾಸದಲ್ಲಿ ನೀವು ಪ್ರತಿದಿನವೂ ತುಳಸಿಯನ್ನು ಪೂಜಿಸುವಾಗ ತುಳಸಿಯ ಮೇಲೆ ಶ್ರೀಗಂಧವನ್ನು ಹಚ್ಚಬೇಕು. ಇದರಿಂದ ನಿಮ್ಮ ಮನೆಯಲ್ಲಿನ ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಯು ದೂರಾಗುತ್ತದೆ. ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಮಂಗಳಕರ ಫಲವನ್ನು ಪಡೆದುಕೊಳ್ಳುತ್ತಾರೆ. ಕಲವಾದಾರ. ಹಿಂದೂ ಧರ್ಮದಲ್ಲಿ ಕಲವಾದಾರವನ್ನು ರಕ್ಷಾಸೂತ್ರವೆಂದು ಕರೆಯಲಾಗುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ತ್ರಿಮೂರ್ತಿ ದೇವರುಗಳು ಈ ದಾರದಲ್ಲಿ ನೆಲೆಸಿದ್ದಾರೆ ಎನ್ನುವ ಉಲ್ಲೇಖವಿದೆ. ಈ ಮಾಸದ ಸಮಯದಲ್ಲಿ ತುಳಸಿ ಗಿಡಕ್ಕೆ ಕಲವಾದಾರವನ್ನು ಕಟ್ಟಬೇಕು. ಇದರಿಂದಾಗಿ ನೀವು ಯಾವಾಗಲೂ ತ್ರಿಮೂರ್ತಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ. ಕುಂಕುಮ. ಕುಂಕುಮಕ್ಕೆ ಹಣವನ್ನು ಆಕರ್ಷಿಸುವ ಶಕ್ತಿ ಇದೆ. ನೀವು ಈ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವ ಸಮಯದಲ್ಲಿ ತುಳಸಿಗೆ ಕುಂಕುಮವನ್ನು ಅರ್ಪಿಸಿದರೆ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ಸಮಸ್ಯೆಗಳು ದೂರಾಗುತ್ತದೆ. ನೀವು ಇದರಿಂದ ಯಾವುದೇ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ಭಾದ್ರಪದ ಮಾಸದಲ್ಲಿ ತುಳಸಿಗೆ ನೀವು ಈ ಮೇಲೆ ಹೇಳಿದ ವಸ್ತುಗಳನ್ನು ಅರ್ಪಿಸುವುದರಿಂದ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಇಂಥವರನ್ನು ಲಕ್ಷ್ಮೀ ದೇವಿಯು ಆಶೀರ್ವದಿಸುತ್ತಾಳೆ. ಭಾದ್ರಪದ ಮಾಸದಲ್ಲಿ ಈ ಆಚರಣೆಗಳು ಅರ್ಪಣೆಗಳನ್ನು ಮಾಡುವ ಮೂಲಕ ಭಕ್ತರಿಗೆ ಆರ್ಥಿಕ ಸ್ಥಿರತೆಯನ್ನು ಪಡೆಯಲು ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಈ ಸಂಪ್ರದಾಯವು ಅನೇಕ ಹಿಂದೂಗಳಿಗೆ ಆಧ್ಯಾತ್ಮಿಕ ಆರ್ಥಿಕ ಯೋಗಕ್ಷೇಮದ ಅವಿಭಾಜ್ಯ ಅಂಗವಾಗಿ ಮುಂದುವರೆದಿದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.